ಪವಿತ್ರ ಗೌಡ ಪರವಾದ ವಕೀಲ ಬಾಲನ್ ಕೊಲೆ ಆರೋಪದಿಂದ ಪವಿತ್ರ ಗೌಡ ಮುಕ್ತರಾಗ್ತಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ನಿರಪರಾಧಿಯಾಗಿ ಪವಿತ್ರ ಗೌಡ ಹೊರಗೆ ಬರ್ತಾರೆ ವಕೀಲ ಬಾಲನ್ ಅವರು ಹೇಳ್ತಾ ಇದ್ದಾರೆ. ಆರೋಪಿ ಪವಿತ್ರ ಗೌಡ ಪರ ವಕೀಲ ಬಾಲನ್ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೊಲೆ ಕೇಸ್ನಲ್ಲಿ ಅಸಲಿ ಸತ್ಯ ಇನ್ಮುಂದೆ ಹೊರ ಬರುತ್ತೆ. ರೇಣುಕಾಸ್ವಾಮಿಯ ತಂದೆ ತಾಯಿ ಹೆಂಡತಿಯೂ ಕೂಡ ಬರಲಿದ್ದಾರೆ. ಪೊಲೀಸರು ಬೇಕಂತಲೇ ಪವಿತ್ರರನ್ನ A1 ಆರೋಪಿ ಮಾಡಿದ್ದಾರೆ. ಪವಿತ್ರ ಗೌಡಗೆ ಕೊಲೆ ಕೇಸ್ನಲ್ಲಿ ಕ್ಲೀನ್ ಚಿಟ್ ಸಿಗಲಿದೆ ಅಂತ ಹೇಳಿ ಪವಿತ್ರ ಗೌಡ ಪರವಾದ ವಕೀಲ ಬಾಲನ್ ಹೇಳಿದ್ದಾರೆ. ಜೊತೆಗೆ ಹಿರಿಯ ವಕೀಲ ಬಾಲನ್ ಇದ್ದಾರೆ, ಮಾತಾಡಿಸ್ತೀನಿ. ಸರ್, ಹಿಂದಿನಿಂದ ಈಗ ಟ್ರಯಲ್ ಆರಂಭವಾಗುತ್ತೆ ಸರ್. ಯಾರೆಲ್ಲ ಆರೋಪಿಗಳು ಬರ್ತಾರೆ, ಮತ್ತೆ ರೇಣುಕಾಸ್ವಾಮಿ ಅವರ ತಂದೆ ತಾಯಿ ಎಲ್ಲ ಬರ್ತಿದ್ರ ಸರ್? ನೀವು ಯಾವ ರೀತಿ ಕ್ರಾಸ್ ಎಕ್ಸಾಮ್ಗೆ ರೆಡಿ ಆಗಿದ್ದೀರಿ ಸರ್ ಅಂತ? ಈಗ ಬೇಲಲ್ಲಿ ಇರೋ ಆರೋಪಿಗಳು ಕೋರ್ಟ್ಗೆ ಬರಲೇಬೇಕೋ ಬರ್ತಾರೆ. ಜೈಲಲ್ಲಿ ಇರೋ ಆರೋಪಿಗಳು ವಿಡಿಯೋ ಆನ್ಲೈನ್ ಅಲ್ಲಿ ಬರ್ತಾರೆ, ಅವ್ರನ್ನ ಕರೆದುಕೊಂಡು ಬರೋದಿಲ್ಲ. ಸೊ ಒಂದು ಆನ್ಲೈನ್ ನಲ್ಲಿ ಅವರಿರ್ತಾರೆ, ಆಫ್ಲೈನ್ ನಲ್ಲಿ ಇವರಿರ್ತಾರೆ. ಈಗ ರೇಣುಕಾಸ್ವಾಮಿ ಅವರ ತಂದೆ ತಾಯಿ ಮತ್ತು ರೇಣುಕಾಸ್ವಾಮಿ ಅವರ ಪತ್ನಿ 3 ಜನನು ಒಂದೇ ವಿಷಯನೇ ಮಾತಾಡ್ತಾರೆ. ಏನು ಅವ್ರ ತಾಯಿ ಹೇಳ್ತಾರೆ, ತಂದೆನೂ ಅದನ್ನೇ ಹೇಳ್ತಾರೆ. ಏನ್ ತಂದೆ ತಾಯಿ ಹೇಳ್ತಾರೆ ಅದನ್ನೇ ಪತ್ನಿ ಕೂಡ ಹೇಳ್ತಾರೆ. 3 ವಿಟ್ನೆಸ್ ಅಲ್ಲಿ ಒಬ್ಬರನ್ನ ವಿಚಾರಣೆ ಮಾಡಿ ಇಬ್ಬರನ್ನ ಬಿಡ್ತಾರ, ಅಥವಾ ಇಬ್ಬರನ್ನ ಎಕ್ಸಾಮಿನ್ ಮಾಡಿ ಒಬ್ಬರನ್ನ ಬಿಡ್ತಾರ, ಗೊತ್ತಿಲ್ಲ. ಅದು ಪ್ರಾಸಿಕ್ಯೂಟರ್ಗೆ ಬಿಟ್ಟಿದ್ದು. ಸೊ ನಾನು A1 ಪವಿತ್ರ ಗೌಡ ಅವರಿಗೆ ಲಾಯರು. ನನ್ನ ಪ್ರಕಾರ ಅವ್ರಿಗೂ ಈ ಕೃತ್ಯಕ್ಕೂ ಏನು ಸಂಬಂಧ ಇಲ್ಲ. ಅವ್ರನ್ನ ಕನೆಕ್ಟ್ ಮಾಡಲು ಯಾವುದೇ ಮೆಟೀರಿಯಲ್ ಇಲ್ಲ. ಅವ್ರು ಬರೋರು ಪವಿತ್ರ ಗೌಡ ಹೆಸರು ಮಾತ್ರ ಹೇಳ್ಬೋದು, ಅವ್ರೇನು ಕಣ್ಣಾರೆ ಕಂಡ ಸಾಕ್ಷಿ ಅಲ್ಲ. ಸೊ ಅವ್ರಿಗೂ ಪವಿತ್ರ ಗೌಡ ಆದ್ಮೇಲೆ ಏನು ಸಾಕ್ಷಿ ಹೇಳಕ್ಕೆ ಏನೂ ಇಲ್ಲ. ಪ್ರತಿಯೊಂದು ಸಾಕ್ಷಿಗಳು ಹಂಗೆ ಇದೆ. ಬೇರೆ ಈಗ ಚಿಕ್ಕಣ್ಣ ಸೇರಿದಂತೆ ಕೆಲವೊಂದು ಸಾಕ್ಷಿಗಳಿದಾರಲ್ಲ ಸರ್, ಅದು ಅವ್ರವ್ರ ಲಾಯರ್ಗಳಿದ್ದಾರೆ. ಅವ್ರಿಗೆ ನಾನು ಲಾಯರ್ ಅಲ್ಲ. ನಾನು ಬರೀ ಒಬ್ಬರಿಗೆ ಮಾತ್ರ ಲಾಯರು. ಅವ್ರ ಬಗ್ಗೆ ಮಾತ್ರ ಕ್ರಾಸ್ ಮಾಡ್ತೀನಿ. ಬೇರೆಯವರು ಅವ್ರವ್ರ ಲಾಯರ್ಗಳು ಅವ್ರವ್ರ ಕೆಲಸ ಮಾಡ್ತಾರೆ. ಪವಿತ್ರ ಗೌಡ ಅಷ್ಟೇ ನೀವು ಕ್ರಾಸ್ ಎಕ್ಸಾಮ್ ಮಾಡ್ತಾ ಇರೋದು? ಹೌದು. ಓಕೆ. ಇದರಲ್ಲಿ ಪವಿತ್ರ ಗೌಡ ಪಾತ್ರ ಇಲ್ಲ ಅಂತ ಹೇಳ್ತಾರೆ ಈ ಒಂದು ಕೊಲೆ ಕೇಸ್ ಪ್ರಕರಣ ಸಂಬಂಧ? ಪವಿತ್ರ ಗೌಡದ ಪಾತ್ರನೂ ಇಲ್ಲ, ಸೂತ್ರನೂ ಇಲ್ಲ. ಅವ್ರ ಪಾತ್ರಧಾರಿನೂ ಅಲ್ಲ, ಸೂತ್ರಧಾರಿನೂ ಇಲ್ಲ. ಅವ್ರ ನಿರಪರಾಧಿ. ಯಾಕಂದ್ರೆ ಸರ್ A1 ಪವಿತ್ರ ಗೌಡ, A2 ನಟ ದರ್ಶನ್ ಮಾಡಿದ್ದಾರೆ. A2 A3 ಪೊಲೀಸರದು ಚಿತಾವಣೆ. ಅಂದ್ರೆ ಸರ್ ಅವರೇ ಬೇಕಂತ ಏನ್ ಮಾಡಿದಾರೆ ಅಂತ ಹೇಳ್ತಿದ್ರೆ ಹೇಗೆ ಅಂತ ಒತ್ತಡ ಇದೆನಾ ಏನಾದ್ರು? A1 A2 ಆರೋಪಿಗಳನ್ನ ಮಾಡೋದ್ರಿಂದ ಏನಾದ್ರು ಒತ್ತಡ ಇದೆನಾ? ಏನಾದ್ರು ಒತ್ತಡ ಅಂದ್ರೆ ಏನು? ಅಲ್ಲ, ಯಾರಾದ್ರೂ ಒತ್ತಡದಿಂದ ಈ ತರ ಮಾಡಿದ್ರಂತ ಏನೋ ಹೇಳ್ತಾರೆ. ಅದ್ ನೋಡೋಣ, ಕೋರ್ಟಲ್ಲಿ ಹೇಳ್ಬೇಕಲ್ಲ. ಅವ್ರು ಏನು ಹೇಳ್ತಾರೆ ನೋಡೋಣ. ಈಗ ಚಾರ್ಜ್ ಶೀಟ್ ಹಾಕಿದ್ದಾರೆ. ಈಗ ನಾವು ಡಿಫೆನ್ಸ್ ಲಾಯರ್ ಏನ್ ಕೊಡಬೇಕು? ಚಾರ್ಜ್ ಶೀಟ್ ಇಂದ ಕ್ಲೀನ್ ಶೀಟ್ ಕೊಡಬೇಕು. ಅಂದ್ರೆ ಸರ್ ಪವಿತ್ರ ಗೌಡಗೆ ಕ್ಲೀನ್ ಶೀಟ್ ಸಿಗುತ್ತಾಗಾದ್ರೆ? ಎಸ್. ಪವಿತ್ರ ಗೌಡ ಕ್ಲೀನ್ ಚಿಟ್ಟೆ. ಆಯಮ್ಮ ತಪ್ಪೇ ಮಾಡಿಲ್ಲ. ನಾನು ಹೇಳಿದ್ನಲ್ಲ, ಆಯಮ್ಮ ನಿರಪರಾಧಿ ಎಂದು ಪ್ರೂವ್ ಆಗುತ್ತೆ, ಹೊರಗೆ ಬರ್ತಾರೆ. ದರ್ಶನ್ ಹಾಗಾದ್ರೆ ನಿರಪರಾಧಿ ಹೆಸರು ಹಾಗಾದ್ರೆ ಈ ಪವಿತ್ರ ಗೌಡ ನಿರಪರಾಧಿ? ಅವರು ನನ್ನ ಕ್ಲೈಂಟ್ ಇಲ್ಲ, ಅವ್ರ ಬಗ್ಗೆ ನನಗೆ ಏನು ಗೊತ್ತಿಲ್ಲ. ಅವ್ರ ಲಾಯರ್ನ ಕೇಳ್ಬೇಕು. ನಾನೆನ್ನ ಕೇಳಿದ್ರೆ ನಾನು ಇವ್ರ ಬಗ್ಗೆ ಓದಿದ್ದೀನಿ, ಇವ್ರು ನಿರಪರಾಧಿ ಅಂತ ಹೇಳ್ತೀನಿ. ಬೇರೆಯವ್ರ ಬಗ್ಗೆ ನಾನು ಹೆಂಗ್ ಹೇಳಕ್ ಬರುತ್ತೆ? ಹೇಳಿದ್ರೆ ತಪ್ಪಾಗುತ್ತಲ್ಲ. ಇದಿಷ್ಟು ಹಿರಿಯ ವಕೀಲ ಬಾಲನ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಪವಿತ್ರ ಗೌಡ ಪರವಾದ ವಕೀಲ ಬಾಲನ್ ಕೊಲೆ ಆರೋಪದಿಂದ ಪವಿತ್ರ ಗೌಡ ಮುಕ್ತರಾಗ್ತಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ನಿರಪರಾಧಿಯಾಗಿ ಪವಿತ್ರ ಗೌಡ ಹೊರಗೆ ಬರ್ತಾರೆ ವಕೀಲ ಬಾಲನ್ ಅವರು ಹೇಳ್ತಾ ಇದ್ದಾರೆ. ಆರೋಪಿ ಪವಿತ್ರ ಗೌಡ ಪರ ವಕೀಲ ಬಾಲನ್ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೊಲೆ ಕೇಸ್ನಲ್ಲಿ ಅಸಲಿ ಸತ್ಯ ಇನ್ಮುಂದೆ ಹೊರ ಬರುತ್ತೆ. ರೇಣುಕಾಸ್ವಾಮಿಯ ತಂದೆ ತಾಯಿ ಹೆಂಡತಿಯೂ ಕೂಡ ಬರಲಿದ್ದಾರೆ. ಪೊಲೀಸರು ಬೇಕಂತಲೇ ಪವಿತ್ರರನ್ನ A1 ಆರೋಪಿ ಮಾಡಿದ್ದಾರೆ. ಪವಿತ್ರ ಗೌಡಗೆ ಕೊಲೆ ಕೇಸ್ನಲ್ಲಿ ಕ್ಲೀನ್ ಚಿಟ್ ಸಿಗಲಿದೆ ಅಂತ ಹೇಳಿ ಪವಿತ್ರ ಗೌಡ ಪರವಾದ ವಕೀಲ ಬಾಲನ್ ಹೇಳಿದ್ದಾರೆ. ಜೊತೆಗೆ ಹಿರಿಯ ವಕೀಲ ಬಾಲನ್ ಇದ್ದಾರೆ, ಮಾತಾಡಿಸ್ತೀನಿ. ಸರ್, ಹಿಂದಿನಿಂದ ಈಗ ಟ್ರಯಲ್ ಆರಂಭವಾಗುತ್ತೆ ಸರ್. ಯಾರೆಲ್ಲ ಆರೋಪಿಗಳು ಬರ್ತಾರೆ, ಮತ್ತೆ ರೇಣುಕಾಸ್ವಾಮಿ ಅವರ ತಂದೆ ತಾಯಿ ಎಲ್ಲ ಬರ್ತಿದ್ರ ಸರ್? ನೀವು ಯಾವ ರೀತಿ ಕ್ರಾಸ್ ಎಕ್ಸಾಮ್ಗೆ ರೆಡಿ ಆಗಿದ್ದೀರಿ ಸರ್ ಅಂತ? ಈಗ ಬೇಲಲ್ಲಿ ಇರೋ ಆರೋಪಿಗಳು ಕೋರ್ಟ್ಗೆ ಬರಲೇಬೇಕೋ ಬರ್ತಾರೆ. ಜೈಲಲ್ಲಿ ಇರೋ ಆರೋಪಿಗಳು ವಿಡಿಯೋ ಆನ್ಲೈನ್ ಅಲ್ಲಿ ಬರ್ತಾರೆ, ಅವ್ರನ್ನ ಕರೆದುಕೊಂಡು ಬರೋದಿಲ್ಲ.
ಸೊ ಒಂದು ಆನ್ಲೈನ್ ನಲ್ಲಿ ಅವರಿರ್ತಾರೆ, ಆಫ್ಲೈನ್ ನಲ್ಲಿ ಇವರಿರ್ತಾರೆ. ಈಗ ರೇಣುಕಾಸ್ವಾಮಿ ಅವರ ತಂದೆ ತಾಯಿ ಮತ್ತು ರೇಣುಕಾಸ್ವಾಮಿ ಅವರ ಪತ್ನಿ 3 ಜನನು ಒಂದೇ ವಿಷಯನೇ ಮಾತಾಡ್ತಾರೆ. ಏನು ಅವ್ರ ತಾಯಿ ಹೇಳ್ತಾರೆ, ತಂದೆನೂ ಅದನ್ನೇ ಹೇಳ್ತಾರೆ. ಏನ್ ತಂದೆ ತಾಯಿಗಳು ಹೇಳ್ತಾರೆ ಅದನ್ನೇ ಪತ್ನಿ ಕೂಡ ಹೇಳ್ತಾರೆ. 3 ವಿಟ್ನೆಸ್ ಅಲ್ಲಿ ಒಬ್ಬರನ್ನ ವಿಚಾರಣೆ ಮಾಡಿ ಇಬ್ಬರನ್ನ ಬಿಡ್ತಾರ ಅಥವಾ ಇಬ್ಬರನ್ನ ಎಕ್ಸಾಮಿನ್ ಮಾಡಿ ಒಬ್ಬರನ್ನ ಬಿಡ್ತಾರ ಗೊತ್ತಿಲ್ಲ. ಅದು ಪ್ರಾಸಿಕ್ಯೂಟರ್ಗೆ ಬಿಟ್ಟಿದ್ದು. ಸೊ ನಾನು A1 ಪವಿತ್ರ ಗೌಡ ಅವರಿಗೆ ಲಾಯರು. ನನ್ನ ಪ್ರಕಾರ ಅವ್ರಿಗೂ ಈ ಕೃತ್ಯಕ್ಕೂ ಏನು ಸಂಬಂಧ ಇಲ್ಲ. ಅವ್ರನ್ನ ಕನೆಕ್ಟ್ ಮಾಡಲು ಯಾವುದೇ ಮೆಟೀರಿಯಲ್ ಇಲ್ಲ. ಅವ್ರು ಬರೋರು ಪವಿತ್ರ ಗೌಡ ಹೆಸರು ಮಾತ್ರ ಹೇಳ್ಬೋದು. ಅವ್ರೇನು ಕಣ್ಣಾರೆ ಕಂಡ ಸಾಕ್ಷಿ ಅಲ್ಲ. ಸೊ ಅವ್ರಿಗೂ ಪವಿತ್ರ ಗೌಡ ಆದ್ಮೇಲೆ ಏನು ಸಾಕ್ಷಿ ಹೇಳಕ್ಕೆ ಏನೂ ಇಲ್ಲ. ಪ್ರತಿಯೊಂದು ಸಾಕ್ಷಿಗಳು ಹಂಗೆ ಇದೆ. ಅಲ್ಲ ಸರ್, ಬೇರೆ ಈಗ ಚಿಕ್ಕಣ್ಣ ಸೇರಿದಂತೆ ಕೆಲವೊಂದು ಸಾಕ್ಷಿಗಳಿದಾರಲ್ಲ ಸರ್, ಅದು ಅವ್ರವ್ರ ಲಾಯರ್ಗಳಿದ್ದಾರೆ. ಅವರಿಗೆ ನಾನು ಲಾಯರ್ ಅಲ್ಲ. ನಾನು ಬರೀ ಒಬ್ಬರಿಗೆ ಮಾತ್ರ ಲಾಯರು. ಅವ್ರ ಬಗ್ಗೆ ಮಾತ್ರ ಕ್ರಾಸ್ ಮಾಡ್ತೀನಿ. ಬೇರೆಯವರು ಅವ್ರವ್ರ ಲಾಯರ್ಗಳು ಅವ್ರವ್ರ ಕೆಲಸ ಮಾಡಿ. ಪವಿತ್ರ ಗೌಡ ಅಷ್ಟೇ ನೀವು ಕ್ರಾಸ್ ಎಕ್ಸಾಮ್ ಮಾಡ್ತಾ ಇರೋದು? ಹೌದು. ಓಕೆ. ಇದರಲ್ಲಿ ಪವಿತ್ರ ಗೌಡ ಪಾತ್ರ ಇಲ್ಲ ಅಂತ ಹೇಳ್ತಾರೆ ಈ ಒಂದು ಕೊಲೆ ಕೇಸ್ ಪ್ರಕರಣ ಸಂಬಂಧ? ಪವಿತ್ರ ಗೌಡದ ಪಾತ್ರನೂ ಇಲ್ಲ, ಸೂತ್ರನೂ ಇಲ್ಲ. ಅವ್ರ ಪಾತ್ರಧಾರಿನೂ ಅಲ್ಲ, ಸೂತ್ರಧಾರಿನೂ ಇಲ್ಲ. ಅವ್ರ ನಿರಪರಾಧಿ. ಓಕೆ. ಯಾಕಂದ್ರೆ ಸರ್ A1 ಪವಿತ್ರ ಗೌಡ, A2 ನಟ ದರ್ಶನ್ ಮಾಡಿದ್ದಾರೆ. A2 A3 ಪೊಲೀಸರದು ಚಿತಾವಣೆ. ಓಕೆ. ಅಂದ್ರೆ ಸರ್ ಅವರೇ ಬೇಕಂತ ಏನ್ ಮಾಡಿದಾರೆ ಅಂತ ಹೇಳ್ತಿದ್ರೆ ಹೇಗೆ ಅಂತ ಪೊಲೀಸರು ಇದೆ. ಒತ್ತಡ ಇದೆನಾ ಏನಾದ್ರು? A1 A2 ಆರೋಪಿಗಳನ್ನ ಮಾಡಿರೋದ್ರಿಂದ ಏನಾದ್ರು ಒತ್ತಡ ಇದೆನಾ ಏನಾದ್ರು? ಒತ್ತಡ ಅಂದ್ರೆ ಏನು? ಅಲ್ಲ, ಯಾರಾದ್ರೂ ಒತ್ತಡದಿಂದ ಈ ತರ ಮಾಡಿದ್ರೆ ಅಂತ ಏನೋ ಹೇಳ್ತಾರೆ. ಅದ್ ನೋಡೋಣ, ಕೋರ್ಟಲ್ಲಿ ಹೇಳ್ಬೇಕಲ್ಲ. ಅವ್ರು ಏನು ಹೇಳ್ತಾರೆ ನೋಡೋಣ. ಈಗ ಚಾರ್ಜ್ ಶೀಟ್ ಹಾಕಿದ್ದಾರೆ. ಈಗ ನಾವು ಡಿಫೆನ್ಸ್ ಲಾಯರ್ ಏನ್ ಕೊಡಬೇಕು? ಚಾರ್ಜ್ ಶೀಟ್ ಇಂದ ಕ್ಲೀನ್ ಶೀಟ್ ಕೊಡಬೇಕು. ಅಂದ್ರೆ ಸರ್ ಪವಿತ್ರ ಗೌಡಗೆ ಕ್ಲೀನ್ ಶೀಟ್ ಸಿಗುತ್ತಾಗಾದ್ರೆ? ಎಸ್. ಪವಿತ್ರ ಗೌಡ ಕ್ಲೀನ್ ಚಿಟ್ಟೆ. ಆಯಮ್ಮ ತಪ್ಪೇ ಮಾಡಿಲ್ಲ. ನಾನು ಹೇಳಿದ್ನಲ್ಲ, ಆಯಮ್ಮ ನಿರಪರಾಧಿ ಎಂದು ಪ್ರೂವ್ ಆಗುತ್ತೆ, ಹೊರಗೆ ಬರ್ತಾರೆ. ದರ್ಶನ್ ಹಾಗಾದ್ರೆ ನಿರಪರಾಧಿ ಸರ್? ಹಾಗಾದ್ರೆ ಈ ಪವಿತ್ರ ಗೌಡ ನಿರಪರಾಧಿ? ಅವ್ರು ನನ್ನ ಕ್ಲೈಂಟ್ ಇಲ್ಲ. ಅವ್ರ ಬಗ್ಗೆ ನನಗೆ ಏನು ಗೊತ್ತಿಲ್ಲ. ಅವ್ರ ಲಾಯರ್ನ ಕೇಳ್ಬೇಕು. ನಾನೆನ್ನ ಕೇಳಿದ್ರೆ ನಾನು ಇವ್ರ ಬಗ್ಗೆ ಓದಿದ್ದೀನಿ, ಇವ್ರು ನಿರಪರಾಧಿ ಅಂತ ಹೇಳ್ತೀನಿ. ಬೇರೆಯವ್ರ ಬಗ್ಗೆ ನಾನು ಹೆಂಗ್ ಹೇಳಕ್ ಬರುತ್ತೆ? ಹೇಳಿದ್ರೆ ತಪ್ಪಾಗುತ್ತಲ್ಲ. ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ಹಿರಿಯ ವಕೀಲ ಬಾಲನ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಪವಿತ್ರ ಗೌಡ ಪರವಾದ ವಕೀಲ ಬಾಲನ್ ಕೊಲೆ ಆರೋಪದಿಂದ ಪವಿತ್ರ ಗೌಡ ಮುಕ್ತರಾಗ್ತಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ನಿರಪರಾಧಿಯಾಗಿ ಪವಿತ್ರ ಗೌಡ ಹೊರಗೆ ಬರ್ತಾರೆ. ವಕೀಲ ಬಾಲನ್ ಅವರು ಹೇಳ್ತಾ ಇದ್ದಾರೆ. ಆರೋಪಿ ಪವಿತ್ರ ಗೌಡ ಪರ ವಕೀಲ ಬಾಲನ್ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೊಲೆ ಕೇಸ್ನಲ್ಲಿ ಅಸಲಿ ಸತ್ಯ ಇನ್ಮುಂದೆ ಹೊರ ಬರುತ್ತೆ. ರೇಣುಕಾಸ್ವಾಮಿಯ ತಂದೆ ತಾಯಿ ಹೆಂಡತಿಯೂ ಕೂಡ ಬರಲಿದ್ದಾರೆ. ಪೊಲೀಸರು ಬೇಕಂತಲೇ ಪವಿತ್ರರನ್ನ A1 ಆರೋಪಿ ಮಾಡಿದ್ದಾರೆ. ಪವಿತ್ರ ಗೌಡಗೆ ಕೊಲೆ ಕೇಸ್ನಲ್ಲಿ ಕ್ಲೀನ್ ಚಿಟ್ ಸಿಗಲಿದೆ ಅಂತ ಹೇಳಿ ಪವಿತ್ರ ಗೌಡ ಪರವಾದ ವಕೀಲ ಬಾಲನ್ ಹೇಳಿದ್ದಾರೆ. ಜೊತೆಗೆ ಹಿರಿಯ ವಕೀಲ ಬಾಲನ್ ಇದ್ದಾರೆ, ಅವ್ರು ಮಾತಾಡಿಸ್ತೀನಿ. ಸರ್, ಇಂದಿನಿಂದ ಈಗ ಟ್ರಯಲ್ ಆರಂಭವಾಗುತ್ತೆ ಸರ್. ಯಾರೆಲ್ಲ ಆರೋಪಿಗಳು ಬರ್ತಾರೆ, ಮತ್ತೆ ರೇಣುಕಾಸ್ವಾಮಿ ಅವರ ತಂದೆ ತಾಯಿ ಎಲ್ಲ ಬರ್ತಿದಾರ ಸರ್? ನೀವು ಯಾವ ರೀತಿ ಕ್ರಾಸ್ ಎಕ್ಸಾಮ್ ರೆಡಿ ಆಗಿದ್ದೀರಿ ಸರ್ ಅಂತ? ಈಗ ಬೇಲಲ್ಲಿ ಇರೋ ಆರೋಪಿಗಳು ಕೋರ್ಟ್ಗೆ ಬರಲೇಬೇಕೋ ಬರ್ತಾರೆ. ಜೈಲಲ್ಲಿ ಇರೋ ಆರೋಪಿಗಳು ವಿಡಿಯೋ ಆನ್ಲೈನ್ ಅಲ್ಲಿ ಬರ್ತಾರೆ. ಅವ್ರನ್ನ ಕರೆದುಕೊಂಡು ಬರೋದಿಲ್ಲ. ಸೊ ಒಂದು ಆನ್ಲೈನ್ ನಲ್ಲಿ ಅವರಿರ್ತಾರೆ, ಆಫ್ಲೈನ್ ನಲ್ಲಿ ಇವರಿರ್ತಾರೆ. ಈಗ ರೇಣುಕಾಸ್ವಾಮಿ ಅವರ ತಂದೆ ತಾಯಿ ಮತ್ತು ರೇಣುಕಾಸ್ವಾಮಿ ಅವರ ಪತ್ನಿ 3 ಜನನು ಒಂದೇ ವಿಷಯನೇ ಮಾತಾಡ್ತಾರೆ. ಏನು ಅವ್ರ ತಾಯಿ ಹೇಳ್ತಾರೆ, ತಂದೆನೂ ಅದನ್ನೇ ಹೇಳ್ತಾರೆ. ಏನ್ ತಂದೆ ತಾಯಿಗಳು ಹೇಳ್ತಾರೆ ಅದನ್ನೇ ಪತ್ನಿ ಕೂಡ ಹೇಳ್ತಾರೆ. 3 ವಿಟ್ನೆಸ್ ಅಲ್ಲಿ ಒಬ್ಬರನ್ನ ವಿಚಾರಣೆ ಮಾಡಿ ಇಬ್ಬರನ್ನ ಬಿಡ್ತಾರ ಅಥವಾ ಇಬ್ಬರನ್ನ ಎಕ್ಸಾಮಿನ್ ಮಾಡಿ ಒಬ್ಬರನ್ನ ಬಿಡ್ತಾರ ಗೊತ್ತಿಲ್ಲ. ಅದು ಪ್ರಾಸಿಕ್ಯೂಟರ್ಗೆ ಬಿಟ್ಟಿದ್ದು. ಸೊ ನಾನು A1 ಪವಿತ್ರ ಗೌಡ ಅವರಿಗೆ ಲಾಯರು. ನನ್ನ ಪ್ರಕಾರ ಅವ್ರಿಗೂ ಈ ಕೃತ್ಯಕ್ಕೂ ಏನು ಸಂಬಂಧ ಇಲ್ಲ. ಅವ್ರನ್ನ ಕನೆಕ್ಟ್ ಮಾಡಲು ಯಾವುದೇ ಮೆಟೀರಿಯಲ್ ಇಲ್ಲ. ಅವ್ರು ಬರೋರು ಪವಿತ್ರ ಗೌಡ ಹೆಸರು ಮಾತ್ರ ಹೇಳ್ಬೋದು. ಅವ್ರೇನು ಕಣ್ಣಾರೆ ಕಂಡ ಸಾಕ್ಷಿ ಅಲ್ಲ.
ಸೊ ಅವ್ರಿಗೂ ಪವಿತ್ರ ಗೌಡ ಆದ್ಮೇಲೆ ಏನು ಸಾಕ್ಷಿ ಹೇಳಕ್ಕೆ ಏನೂ ಇಲ್ಲ. ಪ್ರತಿಯೊಂದು ಸಾಕ್ಷಿಗಳು ಹಂಗೆ ಇದೆ. ಅಲ್ಲ ಸರ್, ಬೇರೆ ಈಗ ಚಿಕ್ಕಣ್ಣ ಸೇರಿದಂತೆ ಕೆಲವೊಂದು ಸಾಕ್ಷಿಗಳಿದಾರಲ್ಲ ಸರ್, ಅದು ಅವ್ರವ್ರ ಲಾಯರ್ಗಳಿದ್ದಾರೆ, ಅವ್ರಿಗೆ ನಾನು ಲಾಯರ್ ಅಲ್ಲ. ನಾನು ಬರೀ ಒಬ್ಬರಿಗೆ ಮಾತ್ರ ಲಾಯರು, ಅವ್ರ ಬಗ್ಗೆ ಮಾತ್ರ ಕ್ರಾಸ್ ಮಾಡ್ತೀನಿ. ಬೇರೆಯವರು ಅವ್ರವ್ರ ಲಾಯರ್ಗಳು ಅವ್ರವ್ರ ಕೆಲಸ ಮಾಡಿ. ಪವಿತ್ರ ಗೌಡ ಅಷ್ಟೇ ನೀವು ಕ್ರಾಸ್ ಎಕ್ಸಾಮ್ ಮಾಡ್ತಾ ಇರೋದು? ಹೌದು. ಓಕೆ. ಇದರಲ್ಲಿ ಪವಿತ್ರ ಗೌಡ ಪಾತ್ರ ಇಲ್ಲ ಅಂತ ಹೇಳ್ತಾರೆ ಈ ಒಂದು ಕೊಲೆ ಕೇಸ್ ಪ್ರಕರಣ ಸಂಬಂಧ. ಪವಿತ್ರ ಗೌಡದ ಪಾತ್ರನೂ ಇಲ್ಲ, ಸೂತ್ರನೂ ಇಲ್ಲ. ಅವ್ರ ಪಾತ್ರಧಾರಿನೂ ಅಲ್ಲ, ಸೂತ್ರಧಾರಿನೂ ಇಲ್ಲ. ಅವ್ರ ನಿರಪರಾಧಿ. ಓಕೆ. ಯಾಕಂದ್ರೆ ಸರ್ A1 ಪವಿತ್ರ ಗೌಡ, A2 ನಟ ದರ್ಶನ್ ಮಾಡಿದ್ದಾರೆ. A2 A3 ಪೊಲೀಸರದು ಚಿತಾವಣೆ. ಓಕೆ. ಅಂದ್ರೆ ಸರ್ ಅವರೇ ಬೇಕಂತ ಏನ್ ಮಾಡಿದಾರೆ ಅಂತ ಹೇಳ್ತಿದ್ರೆ ಹೇಗೆ ಅಂತ ಪೊಲೀಸರು ಇದೆ. ಒತ್ತಡ ಇದೆನಾ ಏನಾದ್ರು? A1 A2 ಆರೋಪಿಗಳನ್ನ ಮಾಡೋದ್ರಿಂದ ಏನಾದ್ರು ಒತ್ತಡ ಇದೆನಾ ಏನಾದ್ರು? ಒತ್ತಡ ಅಂದ್ರೆ ಏನು? ಅಲ್ಲ, ಯಾರಾದ್ರೂ ಒತ್ತಡದಿಂದ ಈ ತರ ಮಾಡಿದ್ರೆ ಅಂತ ಏನೋ ಹೇಳ್ತಾರೆ. ಅದ್ ನೋಡೋಣ, ಕೋರ್ಟಲ್ಲಿ ಹೇಳ್ಬೇಕಲ್ಲ. ಅವ್ರು ಏನು ಹೇಳ್ತಾರೆ ನೋಡೋಣ. ಈಗ ಚಾರ್ಜ್ ಶೀಟ್ ಹಾಕಿದ್ದಾರೆ. ಈಗ ನಾವು ಡಿಫೆನ್ಸ್ ಲಾಯರ್ ಏನ್ ಕೊಡಬೇಕು? ಚಾರ್ಜ್ ಶೀಟ್ ಇಂದ ಕ್ಲೀನ್ ಶೀಟ್ ಕೊಡಬೇಕು. ಅಂದ್ರೆ ಸರ್ ಪವಿತ್ರ ಗೌಡಗೆ ಕ್ಲೀನ್ ಶೀಟ್ ಸಿಗುತ್ತಾಗಾದ್ರೆ? ಎಸ್. ಪವಿತ್ರ ಗೌಡ ಕ್ಲೀನ್ ಚಿಟ್ಟೆ. ಆಯಮ್ಮ ತಪ್ಪೇ ಮಾಡಿಲ್ಲ. ನಾನು ಹೇಳಿದ್ನಲ್ಲ, ಆಯಮ್ಮ ನಿರಪರಾಧಿ ಎಂದು ಪ್ರೂವ್ ಆಗುತ್ತೆ, ಹೊರಗೆ ಬರ್ತಾರೆ. ದರ್ಶನ್ ಹಾಗಾದ್ರೆ ನಿರಪರಾಧಿ ಸರ್ ಹಾಗಾದ್ರೆ? ಈ ಪವಿತ್ರ ಗೌಡ ನಿರಪರಾಧಿ? ಅವ್ರು ನನ್ನ ಕ್ಲೈಂಟ್ ಇಲ್ಲ, ಅವ್ರ ಬಗ್ಗೆ ನನಗೆ ಏನು ಗೊತ್ತಿಲ್ಲ. ಅವ್ರ ಲಾಯರ್ನ ಕೇಳ್ಬೇಕು, ನಾನೆನ್ನ ಕೇಳಿದ್ರೆ. ನಾನು ಇವ್ರ ಬಗ್ಗೆ ಓದಿದ್ದೀನಿ, ಇವ್ರು ನಿರಪರಾಧಿ ಅಂತ ಹೇಳ್ತೀನಿ. ಬೇರೆಯವ್ರ ಬಗ್ಗೆ ನಾನು ಹೆಂಗ್ ಹೇಳಕ್ ಬರುತ್ತೆ? ಹೇಳಿದ್ರೆ ತಪ್ಪಾಗುತ್ತಲ್ಲ. ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ಹಿರಿಯ ವಕೀಲ ಬಾಲನ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.